ನ್ಯಾಯ, ಘನತೆ, ಸಮಾನತೆ, ಶಾಂತಿ ಈ ನಾಲ್ಕು ಟಿ ಶರ್ಟ್ ಮೇಲೆ ಧರಿಸಿದ್ದ ದರ್ಶನ್ ಯಾವ ಘನತೆ ಮಾತನಾಡ್ತಾ ಇರೋ ಗೊತ್ತಿಲ್ಲ. ಜೈಲಲ್ಲೂ ಸಮಾನತೆನಾ? ನಿಜ ಹೇಳಿ ನ್ಯಾಯ ಯಾರಿಗೆ ಬೇಕು? ಕಣ್ಣು ತೆರೆಯೋ ಮೊದಲೇ ಅನಾಥನ ಪಟ್ಟ ಕಟ್ಕೊಂಡು ಹುಟ್ಟುವ ಮಗುವಿಗೆ ನ್ಯಾಯ ಬೇಕಲ್ವಾ? ಸತ್ತವನ ಆತ್ಮಕ್ಕೆ ಶಾಂತಿ ಬಗ್ಗೆ ಹೇಳ್ತಿದ್ದಾರೋ ಗೊತ್ತಿಲ್ಲ. ಇತ್ತ ಪರಪ್ಪನ ಅಗ್ರಹಾರ ರೆಸಾರ್ಟ್ನ ವರದಿ ಕಮಿಷನರ್ ಕೈ ಸೇರಿದೆ. ಅದು ಇನ್ನಷ್ಟು ಬೆಚ್ಚಿ ಬೀಳಿಸ್ತಾ ಇದೆ. ಜೈಲುಗಳು ಅಂದ್ರೆ ಭೂಲೋಕದ ನರಕಗಳು. ತಲೆ ಹಿಡಿಯೋರು ಮತ್ತು ತಲೆಯೊಡೆಯೋರು ಒಂದೇ ಜಾಗದಲ್ಲಿ ಗುಡ್ಡೆ ಬಿದ್ದ ಮಾಂಸದಂಗಡಿಗಳು. ಈ ನರಕದಲ್ಲೂ ಸ್ವರ್ಗದ ಜೀವನ ನಡೆಸೋರು ಕಮ್ಮಿ ಇಲ್ಲ. ಅದಕ್ಕೆ ದಂಡಿಯಾಗಿ ಜೈಲಿಗೆ ಹೊಳೆ ರೀತಿ ಹಣ ಹರಿಬೇಕು. ಹೊರಗಡೆ ದುಡ್ಡಿಗೆ ಫೀಲ್ಡ್ ಮಾಡಬೇಕು. ಈಗ ಪರಪ್ಪನ ಅಗ್ರಹಾರದಲ್ಲಿ ಬುಜ್ಜಿದ್ರೂ ಹೋಗದ ಮೈಬೊಜ್ಜು ತುಂಬಿಕೊಂಡ ಕಥೆಗೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ವರದಿಯಲ್ಲಿ ಫೋಟೋ, ವಿಡಿಯೋ ಕಾಲ್ ರಹಸ್ಯ ರಿವೀಲ್. ಬಿಲ್ಡಪ್ ಕೊಡಲು ಕ್ಯಾಮ್ರಾ ಫ್ಲಾಶ್, ಆತನಿಂದಲೇ ವೈರಲ್. ಸ್ಯಾಂಡಲ್ವುಡ್ ಲಾಂಗ್ ಲಕ್ಷ್ಮೀಪತಿ ದರ್ಶನ್ ಜೈಲಿನಲ್ಲಿ ರಾಜಾತಿಥ್ಯ ಪಡೆದು ಬಳ್ಳಾರಿ ಜೈಲಿಗೆ ಅಡ್ರೆಸ್ಟ್ ಟ್ರಾನ್ಸ್ಫರ್ ಪಡೆದಿದ್ದಾಗಿದೆ. ಅದಕ್ಕೆ ಮೂಲ ಕಾರಣ ಕಾಟೇರ ಕ್ಲಬ್ ಹೌಸ್ನ ಬಿಂದಾಸ್ ಬದುಕು. ಪರಪ್ಪನ ಒಳಗಿನ ಗುಂಡು ತುಂಡಿನ ಪಾರ್ಟಿಗಳ ತನಿಖೆಯ ಪ್ರಾಥಮಿಕ ವರದಿ ನಗರ ಪೊಲೀಸ್ ಆಯುಕ್ತರ ಕೈ ಸೇರಿದೆ. ರೌಡಿಗಳ ಪಾಲಿನ ಮಾಸ್ ಲುಕ್ ದರ್ಶನ್ ಜೈಲಲ್ಲಿ ತಮ್ಮ ಪಾಲಿನ ಪರಮೇಶ್ವರನಾಗಿದ್ರು. ಅದೇ ಬಿಲ್ಡಪ್ಗೆ ಈ ರೌಡಿ ಶೀಟರ್ ವೇಲು ಟೀ ಪಾರ್ಟಿ ಫೋಟೋ ಕ್ಲಿಕ್ಕಿಸಿದ್ದ. ಈಗ ವರದಿಯಲ್ಲೂ ವೇಲು ಹೆಸರನ್ನೇ ಅಧಿಕಾರಿಗಳು ಬುಕ್ ಮಾಡಿದ್ದಾರೆ. ತಮಗೆ ಬೇಕಾದದ್ದನ್ನೆಲ್ಲ ಜೈಲಿಗೆ ತರಿಸಿಕೊಳ್ತಾ ಇದ್ರಂತೆ ಕೈದಿಗಳು. ಸ್ವಿಗ್ಗಿ, ಝೊಮ್ಯಾಟೊ ಹುಡುಗರೇ ಇವರಿಗೆ ಸೇವಾಧಾರರು. ಅಂದಹಾಗೆ ಇದು ದುಡ್ಡಿನ ದುನಿಯಾ. ಒಳಗಡೆ ಬಿಂದಾಸ್ ಬದುಕಿಗೆ ಹರಿಯುವ ಬಿಟ್ಟಿ ದುಡ್ಡಿಗೆ ಹೊರಗಡೆ ಡಬಲ್ ಟಿಪ್ಸ್ಗಾಗಿ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಹುಡುಗರು ಕಾದು ಕೂರ್ತಿದ್ರು. ಜೈಲಿಗೆ ಆರ್ಡರ್ ಪಡಿತಾ ಇದ್ದ ಕೈದಿಗಳಿಗೆ ಅಧಿಕಾರಿಗಳೇ ವೇಟರ್ಗಳು. ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಕೈದಿಗಳ ಪಾಲಿಗೆ ನಳಪಾಕವಾಗಿತ್ತು. ತಮಗೆ ಬೇಕಾದ ಆರ್ಡರ್ ಮಾಡ್ಕೊಳ್ತಾ ಇದ್ದ ಕೈದಿಗಳು ಸಿಗರೇಟ್, ಮದ್ಯವನ್ನ ತರಿಸ್ಕೊಳ್ತಾ ಇದ್ರಂತೆ. ಈಗ ಜೈಲಿಗೆ ಡೆಲಿವರಿ ಕೊಟ್ಟ ಡೆಲಿವರಿ ಬಾಯ್ಸ್ ವಿಚಾರಣೆಗೂ ಸಿದ್ಧತೆ ನಡೆದಿದೆ. ಈಗಾಗಲೇ ಡೆಲಿವರಿ ಬಾಯ್ಸ್ ಲಿಸ್ಟ್ ಸಹ ರೆಡಿ ಮಾಡಿಕೊಂಡಿದ್ದಾರೆ. ಈ ಸೆರೆಮನಿಯ ಅಂದ ದರ್ಬಾರ್ನ ಹಿಂದೆ ಜೈಲಾಧಿಕಾರಿಗಳ ಸಹಾಯ ಇಲ್ಲದೆ ಇಂಥದ್ದೊಂದು ಕೃತ್ಯ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ವರದಿಯಲ್ಲೇ ಬೆಳಕಿಗೆ ಬಂದಿದೆ. ದರ್ಶನ್ ಈಗ ಕೇರ್ ಆಫ್ ಬಳ್ಳಾರಿ ವಿಚಾರಣಾಧೀನ ಕೈದಿ. ಆದ್ರೆ ಜೈಲಿಗೆ ಶಿಫ್ಟ್ ಆದ್ರೂ ದರ್ಶನ್ಗೆ ಮಾತ್ರ ಸಂಕಷ್ಟ ತಪ್ಪದಂತಾಗಿದೆ. ಬಳ್ಳಾರಿ ಜೈಲಿನಲ್ಲೂ ಆರೋಪಿ ದರ್ಶನ್ಗೆ ವಿಚಾರಣೆಗೆ ಸಿದ್ಧತೆ ನಡೆದಿದೆ. ರಾಜಾತಿಥ್ಯ ಸಂಬಂಧ ವಿಚಾರಣೆಗಾಗಿ ಕೋರ್ಟ್ನಿಂದ 25 ದಿನಗಳ ಅನುಮತಿ ಪಡೆದಿದ್ದು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ದರ್ಶನ್ನಿಂದಾಗಿ ಬೇರೆ ಜೈಲಿನ ಕೈದಿಗಳಿಗೂ ಎಫೆಕ್ಟ್. ಬೀಡಿ, ಸಿಗರೇಟ್, ತಂಬಾಕು ನೀಡುವಂತೆ ಪ್ರೊಟೆಸ್ಟ್. ಇದು ಎಲ್ಲಿಂದ ಎಲ್ಲಿಗೆ ಎಫೆಕ್ಟ್ ಆಗಿದೆ ನೋಡಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಬೇರೆ ಜೈಲ್ಗಳ ಎಫೆಕ್ಟ್ ಆಗಿದೆ. ಹಿಂಡಲಗ ಜೈಲಿನಲ್ಲಿ ಕೈದಿಗಳು ನಮಗೂ ವಿಶೇಷ ಸೌಲಭ್ಯ ಬೇಕು ಅಂತ ಪ್ರತಿಭಟನೆ ನಡೆಸಿದ್ದಾರೆ. ತಮಗೂ ಬೀಡಿ, ಸಿಗರೇಟ್, ತಂಬಾಕು ನೀಡುವಂತೆ ಆಗ್ರಹಿಸಿದ್ದಾರೆ. ಕೊಡುವವರೆಗೂ ತಿಂಡಿ ತಿನ್ನಲ್ಲ ಅಂತ ಬೆಳಗಿನ ಉಪಹಾರ ತಿರಸ್ಕರಿಸಿ ಪ್ರತಿಭಟನೆ ಮಾಡಿದ್ದಾರೆ. ಕೈದಿಗಳ ಈ ಅಸಹಕಾರ ಪ್ರತಿಭಟನೆಗೆ ಜೈಲಾಧಿಕಾರಿಗಳು ಕಂಗಾಲಾಗಿದ್ದಾರೆ.
ಒಟ್ಟಾರೆ ಗುಂಡು ತುಂಡು ದಂಡಿನ ಮಧ್ಯೆ ಇದ್ದ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಈಗ ಒಬ್ಬಂಟಿ. ಕೊಲೆ ಆರೋಪದ ಪಾಪ ಪ್ರಜ್ಞೆಯೂ ಇಲ್ಲದೆ ರೌಡಿಗಳ ಅಡ್ಡೆಯಲ್ಲಿ ದರ್ಬಾರ್ ನಡೆಸಿದ್ದ ದಾಸ ಬಳ್ಳಾರಿ ಜೈಲಿನ ಸೆಲ್ ನಂಬರ್ 15ರ ಬಿಲ ಸೇರುವಂತಾಗಿದೆ. ಬೆಳಗಾವಿಯಿಂದ ಶ್ರೀಕಾಂತ್ ಜೊತೆ ಚಂದ್ರು ಮತ್ತು ಅಂಕಿತಾ, ನ್ಯೂಸ್ ಫಸ್ಟ್ ಬೆಂಗಳೂರು.